ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ಒಳ್ಳೆ ವರಮಾನ ಹಳ್ಳಿಲಿ ಹೋಯ್ತು. ಅಕ್ಕ ಅಕ್ಕ ಏ ರಾಮು, ನೀನು ನಿಜವಾಗ್ಲೂ ಇನ್ನೊಂದು ಕನ್ನಡಕ ಹಾಕ್ಕೋಬೇಕು ಕಣೋ. ಯಾಕಕ್ಕ? ಅಲ್ಲ, ಇಲ್ಲೇ ಈ ಕಡೆ ಪೇಪರ್ ಓದ್ತಾ ಕೂತಿದ್ದೀನಿ, ಕಾಣ್ಲಿಲ್ವಾ ನಿನಗೆ? ಒಂದೇ ಸಮನೆ ಅಕ್ಕ ಅಕ್ಕ ಅಂತ ಅಷ್ಟು ಜೋರಾಗಿ ಕೂಗ್ತಿದೀಯಲ್ಲ. ಓ ಸಾರಿ ಅಕ್ಕ. ಮತ್ತೆ ಯಾವಾಗ ಹೋಗೋಣ ಅಂಗಡಿಗೆ? ಅಂಗಡಿಗ? ಯಾಕೆ, ನಿಂಗೆ ಇನ್ನೊಂದು ಕನ್ನಡಕ ತಗೊಳ್ಳೋದಕ್ಕ? ಸಾಕು ಸುಮ್ಮನಿರಕ್ಕ, ತಮಾಷೆಗೂ ಒಂದು ಮಿತಿ ಬೇಡವಾ? ಮತ್ತ್ಯಾಕಪ್ಪ ಅಂಗಡಿಗೀಗ? ನೀನು ಹೀಗೆ ಮಾತು ಮರೆಸ್ತಾ ಇದ್ರೆ ನಾನು ಸುಮ್ಮನಿರೋದಿಲ್ಲ ನೋಡಕ್ಕ. ಏ ರಾಮು, ಏನು ಅದು ಮಾತು ಮರೆಸೋದು? ಬೆಳಗ್ಗೆನೆ ನನ್ನ ಹತ್ರ ಕಾಲು ಕೇರ್ಕೊಂಡು ಜಗಳ ಮಾಡಬೇಕು ಅಂತಿದ್ಯಾ ಹೇಗೆ? ಹೋಗಕ್ಕ, ನಿನಗೆ ಹೇಳಿದ ಮಾತು ಕೊಟ್ಟಿದ್ದ ಪ್ರಾಮಿಸು ಎಲ್ಲ ಮರ್ತೋಗುತ್ತೆ. ನೀನು ಹೀಗೆ ಮಾಡ್ತಾ ಇದ್ರೆ ಒಳ್ಳೆಯವ್ರ ಮಾನ ಪಟ್ಟಣದಲ್ಲಿ ಹೋಯ್ತು ಅನ್ನೋಗಾಗತ್ತಷ್ಟೆ. ರಾಮು, ಏನು ಅದು? ವಿಷಯ ಸರಿಯಾಗಿ ಹೇಳು. ಅದು ಬಿಟ್ಟು ತಪ್ಪು ಗಾದೆ ನನಗೆ ಅನ್ವಯಿಸಿ ಮಾತಾಡಬೇಡ, ತಿಳಿತಾ? ನಾನು ನಿನ್ನ ಜೊತೆ ಮಾತಾಡಲ್ಲ, ಹೋಗು, ಏನಾದರೂ ಮಾಡ್ಕೊ. ತಮ್ಮ ಅಂತ ನಿನ್ನ ತಲೆ ಮೇಲೆ ಕೂಡಿಸ್ಕೊಂಡಿದ್ದೀನಲ್ಲ, ಅದೇ ನನ್ನ ತಪ್ಪು. ಮಾನ ಹೋಗುವಂಥದ್ದು ಏನಾಗೋಯ್ತು ಹೇಳೀಗ? ಅಕ್ಕ ಅಕ್ಕ ಅಕ್ಕ, ಅಯ್ಯೋ ತಪ್ಪಾಯ್ತಕ್ಕ. ಅಕ್ಕ ನೀನು ಅಳಬೇಡಕ್ಕ. ಅಯ್ಯೋ ಸಾರಿ ಅಕ್ಕ. ಸಾರಿ ಅಂತೆ ಸಾರಿನೂ ಕೇಳಬೇಡ, ಏನೂ ಮಾಡಬೇಡ. ತಾಳು, ಈ ಸಲ ಅಣ್ಣ ಬರಲಿ, ಅವರೆದುರಿಗೆ ಎಲ್ಲ ಮಾತಾಡಿ ಡಿಸೈಡ್ ಮಾಡ್ತೀನಿ. ಅಕ್ಕ ಅಕ್ಕ, ನೀನು ದಮ್ಮಯ್ಯ ಅಂತೀನಿ, ಹಾಗೆಲ್ಲ ಮಾಡಬೇಡ ಅಕ್ಕ. ಅಯ್ಯೋ ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತೀನಕ್ಕ, ಪ್ಲೀಸ್. ಸಾಕು ನಿನ್ ಗೋಗರ್ಕೆ. ಏನು ಅದು ವಿಷಯ? ಬೇಗ ಹೇಳು. ಅಕ್ಕ, ನೀನು ಕಣ್ಣೊರೆಸ್ಕೊಂಡು ನಗತಾ ನಗತಾ ಕೇಳಿದ್ರೆ ಹೇಳ್ತೀನಿ ನೋಡು. ಇದು ಬೇರೆ ನಿನ್ನ ಕಂಡೀಷನು. ಹೇಳು, ಅದೇನು ವಿಷಯ? ಅಕ್ಕ, ಬೆಳಗ್ಗೆ ಸಂತೆ ಕಡೆ ಹೋಗಿದ್ನಲ್ಲ, ಅಲ್ಲಿ ಒಂದಿಬ್ರು ಮಾತಾಡ್ತಾ ಇದ್ರು. ಅದೇನೋ ಆಸ್ತಿ ಪಾಲ್ ಕೊಡೋದ್ರ ಬಗ್ಗೆ, ತಬ್ಲಿ ಮಕ್ಕಳಿಗೆ ಅನ್ಯಾಯ ಆಗದೆ ಇರೋ ಹಾಗೆ ಪಾಲ್ ಕೊಟ್ರೆ ಸರಿ, ಇಲ್ದಿದ್ರೆ ಪಂಚಾಯಿತಿ ಮಾಡಿಸ್ತೀನಿ, ಹಾಗೆ ಹೀಗೆ, ಒಳ್ಳೆಯವ್ರ ಮಾನ ಹಳ್ಳಿಲಿ ಹೋಯ್ತು ಅನ್ನೋ ಹಾಗೆ ಆಗುತ್ತೆ, ಅದು ಇದು ಅಂತೆಲ್ಲ ಮಾತಾಡ್ತಿದ್ರಕ್ಕ. ಸರಿ, ಊರಿನ ಉಸಾಬ್ರಿ ಎಲ್ಲ ನಿನಗ್ಯಾಕೆ ಹೇಳು, ಈಗ ನಮ್ಮನೆ ವಿಷಯಕ್ಕೆ ಬಾ. ಆಗಲ್ಲಕ್ಕ, ಆ ಸಂತೆನಲ್ಲಿ ಅವ್ರು ಹೇಳ್ತಿದ್ರಲ್ವಾ, ಒಳ್ಳೆಯವ್ರ ಮಾನ ಹಳ್ಳಿಲಿ ಹೋಯ್ತು ಅನ್ನೋ ಹಾಗೆ ಅಂತ. ಯೋಚಿಸ್ತಾ ಪಟ್ಟಣದಲ್ಲಿರೋರು ಏನಾದರೂ ಕೊಡೋದನ್ನು ಮರೆತು ಮೋಸ ಮಾಡೋದಕ್ಕೆ ನೋಡಿದ್ರೆ ಒಳ್ಳೆಯವ್ರ ಮಾನ ಪಟ್ಟಣದಲ್ಲಿ ಹೋಯ್ತು ಅಂದ್ಬಿಡ್ಬೋದಲ್ವಾ ಅಂತ ಲಾಜಿಕಲ್ ಆಗಿ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಓಹೋ, ಭಾರಿ ಬುದ್ಧಿವಂತ ಕಣ ನೀನು. ನಾನೇನು ನಿನಗೆ ಮೋಸ ಮಾಡಿದ್ದೀಗ? ಬಾಯಿ ಬಿಟ್ಟು ಹೇಳು, ಅದನ್ನ ಬಿಟ್ಟು ಸುತ್ತಿ ಬಳಸಿ ಯಾಕೆ? ಅದು ಏನು ಅದು ಇದು ಅಂತ ಪಿಳಿ ಕಣ್ಣು ಬಿಟ್ಕೊಂಡು ಬೇಗ ಹೇಳು. ಅದು ನಾನು ಈ ಸೆಮಿಸ್ಟ್ರಲ್ಲಿ ಡಿಸ್ಟಿಂಕ್ಷನಲ್ಲಿ ಪಾಸ್ ಆದರೆ ಒಂದು ಮೊಬೈಲ್ ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆಲ್ಲ, ಇನ್ನೂ ಓಹೋ, ಇನ್ನೂ ಕೊಡಿಸ್ಲಿಲ್ವಾ? ಮರ್ತು ಬಿಟ್ಯಾ? ಕೊಡಿಸ್ದಿದ್ರೆ ತಲೆ ಎತ್ಕೊಂಡು ತಿರುಗದೆ ಇರೋ ಹಾಗೆ ಮಾಡ್ತೀನಿ ಅಂತ ಹೇಳೋದು ಅಂತ ಅಲ್ಲ, ಅದನ್ನ ಜ್ಞಾಪ್ಸಕ್ಕೆ ಹೋಗಿ ಈ ರೀತಿ ಮಾತಾಡ್ಬಿಟ್ಟೆ. ಬೇಜಾರು ಮಾಡ್ಕೋಬೇಡಕ್ಕ, ಪ್ಲೀಸ್. ಇರ್ಲಿ. ಅಲ್ವೋ, ಒಳ್ಳೆಯವ್ರ ಮಾನ ಹಳ್ಳಿಲಿ ಹೋಯ್ತು ಅನ್ನೋ ಹಾಗೆ ಅನ್ನೋ ಗಾದೆ ಬಗ್ಗೆ ನಿಂಗೇನು ಗೊತ್ತು? ಎಷ್ಟು ಅರ್ಥ ಆಯಿತು ಅನ್ನೋದನ್ನ ಹೇಳು ನೋಡೋಣ. ಅಯ್ಯೋ, ನನಗೆ ಸರಿಯಾಗಿ ಅರ್ಥ ಆಗಿದ್ರೆ ನಿನ್ನ ಕಣ್ಣಲ್ಲಿ ನೀರು ಬರೋ ಹಾಗೆ ಮಾಡ್ತಿದ್ನಾ? ಮತ್ತೆ ಅರ್ಥ ಪೂರ್ತಿ ಗೊತ್ತಿಲ್ದಿದ್ರು ಮಾತಾಡಬೇಕು ಅನ್ನೋ ಚಪಲ ಮಾತ್ರ ಬೇಕಾದಷ್ಟಿದೆ ಅಲ್ವಾ? ಅಕ್ಕ, ಈಗ ಅರ್ಥ ಹೇಳಕ್ಕ. ಒಳ್ಳೆಯವ್ರ ಮಾನ ಹಳ್ಳಿಲಿ ಹೋಯ್ತು ಅಂದ್ರೇನು? ನೋಡೋ ರಾಮು, ಇದು ಒಂದು ಮಾರ್ಮಿಕವಾದ ಗಾದೆ ಕಣೋ. ಬಹುಶಃ ಗ್ರಾಮೀಣ ಪರಿಸರದಲ್ಲಿ ಹುಟ್ಟಿ ಬೆಳೆದಿರಬೇಕು. ಮತ್ತೆ ರಾಮು, ಈಗ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಜನರ ಬದುಕು ಹೇಗಿರುತ್ತೆ ಹೇಳು ನೋಡೋಣ. ಅಕ್ಕ, ನಾವು ನಮ್ಮ ಅಜ್ಜಿ ಇದ್ದ ಹಳ್ಳಿನ ನೋಡ್ತಿದ್ವಲ್ಲಕ್ಕ. ಆ ಹಳ್ಳಿನಲ್ಲಿ ಒಂದು 100-150 ಮನೆ ಇದ್ದಿರ್ಬೋದು. ಅವರೆಲ್ಲ ಎಷ್ಟು ಒಗ್ಗಟ್ಟಿಂದ ಇರ್ತಿದ್ರು. ಯಾವ ಮನೆಯಲ್ಲಿ ಏನೇ ಒಳ್ಳೇದು ಕೆಟ್ಟದ್ದು ಅಂತ ಕೆಲಸ ಕಾರ್ಯಗಳಿದ್ರು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋರು ಅಲ್ವೇನಕ್ಕ? ಒಟ್ಟಿನಲ್ಲಿ
ಒಬ್ಬರ ಕಷ್ಟ ಇನ್ನೊಬ್ಬರ ಕಷ್ಟ ಅಂತ ಭಾವಿಸ್ದೆ ಅಂದರೆ ನೋಡಪ್ಪ, ಈಗ ನಿನ್ನ ಕಷ್ಟ ಬಂದಿದೆ ಅಂತ ಇಟ್ಕೋ, ನಿನ್ನ ಕಷ್ಟನ ನೀನು ನೋಡ್ಕೊಳ್ತೀಯ, ನನಗೇನು ಅನ್ನೋ ಥರ ಭಾವಿಸ್ದೆ ಒಬ್ಬರ ಕಷ್ಟ ತಮ್ಮ ಕಷ್ಟನೂ ಅಂತ ತಿಳ್ಕೊಂಡು ಎಲ್ಲರ ಕಷ್ಟ ಸುಖಗಳಲ್ಲಿ, ಎಲ್ಲರ ಮನೆಗಳಲ್ಲಿನ ಆಗು ಹೋಗುಗಳಲ್ಲಿ ತಾವು ಭಾಗವಹಿಸಬೇಕು, ತಾವು ಸಮಾನವಾಗಿ ಭಾವನೆಗಳನ್ನು ಹಂಚ್ಕೊಳ್ಬೇಕು ಅನ್ನುವಂಥ ಒಂದು ವಿಶಾಲ ಭಾವನೆ ಇರ್ತಾ ಇತ್ತು ಕಣ. ಅಕ್ಕ, ಹಾಗೆ ಯಾರಾದರೂ ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದು, ಮೋಸ ಮಾಡೋದು ಕಂಡ್ರೆ ಸಹಿಸೋದೇ ಇಲ್ಲ ಅಲ್ವೇನಕ್ಕ? ಹಳ್ಳಿಯವರೆಲ್ಲ ಸೇರಿ ಪಂಚಾಯಿತಿ ಮಾಡಿ ನ್ಯಾಯ ತೀರ್ಮಾನ ಮಾಡಿ ಸಮಸ್ಯೆ ಬಗೆಹರಿಸ್ಬಿಡ್ತಾರಲ್ವೇನಕ್ಕ? ಹಾ, ಮತ್ತೆ ಆ ನ್ಯಾಯ ತೀರ್ಮಾನಕ್ಕೂ ಬಗ್ಗದೆ ಇರೋರು ಕೆಲವರು ಇರ್ತಾರಲ್ಲ, ಅಂಥವ್ರಿದ್ರೆ ಇವರು ಮೋಸಗಾರರು, ಮಾನ ಮರ್ಯಾದೆಗೆ ಅಂಜದೇ ಇರೋರು ಅಂತ ಹೀನಾಮಾನವಾಗಿ ಅವ್ರನ್ನ ಬೈತಾರೆ. ಮತ್ತೆ ಹಳ್ಳಿಲಿ ಅವ್ರನ್ನ ತಲೆ ಎತ್ಕೊಂಡು ತಿರುಗದೆ ಇರೋ ಹಾಗೆ ಮಾಡ್ತಾರೆ. ಹಿಂದೆ ಎಲ್ಲ ಕೆಲವು ಸಲ ಬಹಿಷ್ಕಾರ ಮಾಡ್ತಾ ಇದ್ದಿದ್ದು ಉಂಟಂತೆ. ಇಂಥ ಸಂದರ್ಭದಲ್ಲೇ ಹುಟ್ಕೊಂಡಿರ್ಬೇಕು ಒಳ್ಳೆಯವ್ರ ಮಾನ ಹಳ್ಳಿಲಿ ಹೋಯ್ತು ಅನ್ನೋ ಗಾದೆ. ಇದು ನಗರದಲ್ಲಿರೋರ್ಗೂ ಅನ್ವಯಿಸುತ್ತೆ ಕಣೋ. ಅಂದರೆ ಮನುಷ್ಯ ತಾನು ಬದುಕಿ ಬಾಳಬೇಕಾದ ಪರಿಸರದಲ್ಲಿ ತುಂಬ ಎಚ್ಚರಿಕೆಯಿಂದ ವರ್ತಿಸ್ಬೇಕಾಗತ್ತೆ, ನಡ್ಕೊಳ್ತಿರ್ಬೇಕಾಗತ್ತೆ ಅಂತ ಈ ಗಾದೆ ಎಚ್ಚರಿಸುತ್ತೆ ಅಲ್ವಾ? ನಮ್ಮ ನಡೆ ನುಡಿ ಕೆಲಸ ಕಾರ್ಯಗಳು ಎಲ್ಲದರಲ್ಲೂ ನಮ್ಮ ಮಾನ ಮರ್ಯಾದೆಗಳಿಗೆ ಚ್ಯುತಿ ಬಾರದ ರೀತಿನಲ್ಲಿ ವರ್ತಿಸ್ಬೇಕಾಗತ್ತೆ ಅಲ್ವೇನಕ್ಕ? ಖಂಡಿತವಾಗ್ಲು. ಮತ್ತೆ ಮಹಾಭಾರತದಲ್ಲಿ ಕರ್ಣನ ಬಗ್ಗೆ ಹೇಳ್ತಾ ಕವಿ ಏನು ಹೇಳ್ತಾನೆ ಗೊತ್ತಾ? ಮಾನಧನನ್ ಅಭಿಮಾನಧನನ್ ಅಂತ ಕರ್ಣನ್ನ ಹಾಡಿ ಹೊಗಳ್ತಾನೆ ಕಣೋ. ಅಂದ್ರೆ ಅರ್ಥ ಗೊತ್ತಾ ನಿಂಗೆ? ಇಲ್ಲ, ಗೊತ್ತಿಲ್ಲ, ನೀನೇ ಸ್ವಲ್ಪ ಹೇಳಕ್ಕ. ಅಂದ್ರೆ ಕರ್ಣ ಮಾನವನ್ನೇ ಧನವಾಗಿ ಉಳ್ಳವನು, ಅಭಿಮಾನವನ್ನೇ ಧನವಾಗಿ ಉಳ್ಳವನು ಅಂತನ್ಬಿಟ್ಟಿದ್ದೇನೆ. ಅರ್ಥ ಆಯ್ತಾ? ಅಕ್ಕ, ನೀನು ಕವಿಗಳ ಬಗ್ಗೆ ಸಾಹಿತ್ಯದ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರೆ ನಿಲ್ಸೋದೇ ಇಲ್ಲ ಅಂತ ನನಗೆ ಗೊತ್ತು. ಈಗ ನನಗೆ ಟೈಮ್ ಇಲ್ಲ ಅಕ್ಕ, ಪ್ಲೀಸ್. ಓಹೋ, ಸರಿ ಸರಿ, ನನಗೂ ಟೈಮ್ ಇಲ್ಲ, ಕೈ ತುಂಬ ಕೆಲಸ ಇದೆ. ನಾನಿನ್ ಹೋಗ್ತೀನಿ, ನೀನು ಕೂತ್ಕೊಂಡು ಓದ್ಕೋ, ಮಾತು ಸಾಕು. ಅಕ್ಕ, ನನ್ನ ಮೊಬೈಲು ಸಾಯಂಕಾಲ ತಕ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ನಾನೇನು ನನ್ನ ಪ್ರಾಮಿಸ್ನ ಮರ್ತಿಲ್ಲ ಗೊತ್ತಾ? ಓಕೆ, ಸಾಯಂಕಾಲ ಅಂಗಡಿ ಬಾಗಿಲು ತೆಗಿಯೋ ಅಷ್ಟೊತ್ತಿಗೆ ಹಾಜರ್. ಮತ್ತೆ ಈಗ ರೊಟ್ಟಿ ಮಾಡ್ತೀನಿ, ಬೇಗ ಒಂದು 4-5 ಈರುಳ್ಳಿ ಹೆಚ್ಚಿಕೊಟ್ಬಿಡಪ್ಪ ಜಾಣ. ಬಾವಂಗ್ ಹೇಳಕ್ಕ ಪ್ಲೀಸ್. ನೋಡು, ಈಗ ನೀನು ಈರುಳ್ಳಿ ಹೆಚ್ಚಿಕೊಡಲ್ಲ ಅಂದ್ರೆ ಸಂಜೆ ಮೊಬೈಲು. ಹೆಚ್ಚಿಕೊಡ್ತೀನಿ ಕಣಕ್ಕ, ಕೊಡು ಬೇಗ ಈರುಳ್ಳಿ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.